PSCಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ನನಗೆ ತರಗತಿಯನ್ನು ಮಾಡಿ ಅಂತ ಹೇಳಿದ್ರಿಂದ ಈ ಒಂದು ಕ್ಲಾಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೇವಲ TETಗೆ ಅಷ್ಟೇ ಅಲ್ಲ, PSTR ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ 2025 ಏನು ಬರ್ತಾ ಇದೆ, ಸೊ ಅದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಪ್ರಶ್ನೆಗಳನ್ನು ನೋಡೋಣ. ಸಾಕಷ್ಟು ಜನ ಕನ್ನಡ ಇಂಗ್ಲೀಷ್ ಮೀಡಿಯಂ ಎರಡೂ ಕೇಳಿದ್ರಿ, ಮತ್ತು ಎರಡೂ ಮಾಧ್ಯಮದಲ್ಲಿ ಹೇಳಿದರೆ ಕೆಲವರಿಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರಿ. ಹಾಗಾಗಿ ಎರಡೂ ಮೀಡಿಯಂನಲ್ಲಿ ಕೂಡ ಕ್ವಶನ್ಸನ್ನು ತೊಗೊಂಡು ಬಂದಿದ್ದೀನಿ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಹಾಗೆ ನೀವು ಮೊದಲನೇದಾಗಿ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಹೇಗೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ಒಂದೇ ಒಂದು ವರ್ಡಲ್ಲಿ ನಾನು ಹೇಳೇ ಬಿಡ್ತೀನಿ ನಿಮಗೆ. ಸೊ ಮೊದಲನೇದಾಗಿ ನೀವು ಟೆಕ್ಸ್ಟ್ ಬುಕ್ಗಳು, ಸೊ ಟೆಕ್ಸ್ಟ್ ಬುಕ್ ಗೌರ್ಮೆಂಟ್ ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್ ಫ್ರಮ್ 6th to 10th ಕಂಪ್ಲೀಟ್ ಮಾಡಬೇಕು. ಅದು ಕೇವಲ ಕನ್ನಡ ಇಂಗ್ಲೀಷ್ ಮಾತ್ರ ಅಲ್ಲ, ಮ್ಯಾಥ್ಸು, ಸೈನ್ಸು ಮತ್ತು SS. ಸೊ ಇದು ಯಾರಿಗೆ ನಾನು ಹೇಳ್ತಾ ಇರೋದು, ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟಿಗೆ ಟ್ರೈ ಮಾಡ್ತಿರ್ತಕ್ಕಂಥವ್ರಿಗೆ. ಇನ್ನು EVS ಅಂತ ಹೇಳಿದ್ರೆ ಮ್ಯಾಥ್ಸ್ ಸೈನ್ಸ್ ಎರಡು ಮಿಕ್ಸ್ ಆಗಿರುತ್ತೆ, ಅದು ನೆನಪಿರಲಿ. ಬರೀ ನಾನು 1 to 5th ಬರೀತಾ ಇದ್ದೀನಿ, 1 to 5thಗೆ ನಾನು 5, 6, 7 ಕ್ಲಾಸ್ ಓದಿದರೆ ಸಾಕು ಅಂತ ಅಂದ್ಕೊಂಡಿದ್ರೆ ಅದು ಕೂಡ ರಾಂಗ್. ಯಾಕೆ ಅಂತ ಹೇಳಿದ್ರೆ ಇಂದಿನ TET ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿ ಡೀಟೇಲ್ ಆಗಿ ನಿಮಗೆ ಗೊತ್ತಾಗುತ್ತೆ. ಸೊ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, TET ಆಗಿರ್ಬೋದು, ನೀವು ಹೈಸ್ಕೂಲ್ವರೆಗೂ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡಲೇಬೇಕು. ಓಕೆ, ಸೊ ರೆಫರ್ ಮಾಡಿ ಏನು ಮಾಡಬೇಕು, ನೆಕ್ಸ್ಟ್ LBA ಅಂತ ಇರುತ್ತೆ. ಸೊ LBAದು ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಸೊ ಆ LBAಗೆ ಸಂಬಂಧಪಟ್ಟಂತೆ ಕ್ವಶನ್ಸನ್ನು ಡೌನ್ಲೋಡ್ ಮಾಡಿ ಅವುಗಳನ್ನು ಕೂಡ ನೀವು ಅಭ್ಯಾಸ ಮಾಡಿದರೆ ಇನ್ನಷ್ಟು ಪರ್ಫೆಕ್ಟ್ ಆಗ್ತೀರಾ. ಓಕೆ, ಸೊ ಇದಿಷ್ಟು ನಿಮಗೆ ನೆನಪಿರಲಿ ಮತ್ತು ಗೊತ್ತಿರಲಿ. ಸೊ ಕ್ಲಾಸನ್ನು ಕಂಟಿನ್ಯೂ ಮಾಡೋಣ. ಶಕ್ತಿಯ ಅಂತಿಮ ಮೂಲ ಯಾವುದು? ದ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ. ಸೊ ಯಾವುದಂತ ಹೇಳ್ತೀವಿ ನಾವು? ಕಲ್ಲಿದ್ದಲು, ವಿದ್ಯುತ್, ಸೂರ್ಯ, ನೀರು ಅಂತ ಇದೆ. ಸೊ ಸನ್ ಈಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ. ಅಂದರೆ ಸೂರ್ಯ ಭೂಮಿಯ ಎಲ್ಲ ಶಕ್ತಿಯ ಮೂಲ ಅಂತ ಹೇಳ್ತೀವಿ. ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ಆಹಾರ ತಯಾರಿಸ್ತವೆ, ಅದನ್ನು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ಪ್ರಾಣಿಗಳು ಮತ್ತು ಮನುಷ್ಯರು ಈ ಆಹಾರ ಸರಪಳಿಯಿಂದ ಬದುಕ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಿಮಗೆ ಸೂರ್ಯನನ್ನು ಶಕ್ತಿಯ ಮೂಲ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆ ನೋಡಿ. ದ ಮೈನ್ ಕಾಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಜಾಗತಿಕ ತಾಪಮಾನ ಏರಿಕೆಗೆ ಮುಖ್ಯ ಕಾರಣ. ಇದನ್ನು ಒಂದು 2 to 3 ಟೈಮ್ಸ್ ಕೇಳಿರ್ಬೋದು ಇಲ್ಲಿವರೆಗೂ ನನಗೆ ಗೊತ್ತಿರೋ ಮಟ್ಟಿಗೆ. ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿರ್ಬೋದು ಅಥವಾ TET ಆಗಿರ್ಬೋದು, 2 ರಿಂದ 3 ಬಾರಿ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ಲೋಬಲ್ ವಾರ್ಮಿಂಗಿಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಇನ್ನೊಂದು ಮೊನ್ನೆ ಒಂದು ಅಪ್ಡೇಟನ್ನು ನಾನು ನೋಡಿದೆ. ಈ ಏನು ಜಾಗತಿಕ ತಾಪಮಾನ ಏರಿಕೆಯಿಂದ ಓಝೋನ್ನ ನಾಶ ಆಗಿದೆ, ಅದು ತಂತಾನೇ ಸರಿ ಹೋಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಬಂದಿದೆ. ಇದನ್ನು ನಿಮ್ಮ ತಲೆಯಲ್ಲಿ. ಇದಕ್ಕೆಲ್ಲ ಕಾರಣ ಏನಂದರೆ ಮಾನವ ಕಂಟಿನ್ಯೂಸ್ ಆಗಿ ತಪ್ಪು ಮಾಡೋದನ್ನು ನಿಲ್ಲಿಸಿದ್ದಾನೆ. ಎಲ್ಲೋ ಒಂದು ಕಡೆ ಗ್ರೀನ್ ರೆವಲ್ಯೂಷನ್ ಆಗಿದೆ, ಪರಿಸರ ಸಮತೋಲನ ಸ್ಥಿತಿಗೆ ಬರ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಅದು ಈಗಿರ್ತಕ್ಕಂಥ ಪ್ರೆಸೆಂಟ್ ಅಪ್ಡೇಟ್. ನೆಕ್ಸ್ಟು ಜಾಗತಿಕ ತಾಪಮಾನ ಏರಿಕೆಗೆ ಪ್ರಮುಖ ಕಾರಣ ಏನು ಅಂತ ನೋಡೋದಾದರೆ ಆಪ್ಷನ್ಸ್ ನೋಡಿ. ಅರಣ್ಯನಾಶ, ಹವಾಮಾನ ಬದಲಾವಣೆ, ಓಝೋನ್ ಪದರ ಕ್ಷಯ, ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಳ ಅಂತ ಇದೆ. ಸೊ ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಳ ಕರೆಕ್ಟು, ಆದರೆ ಮೇಯ್ನ್ ರೀಸನ್ ಏನು? ಅರಣ್ಯನಾಶ. ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ, ಸೊ ಅರಣ್ಯನಾಶದಿಂದ ಅಂತ ನಾವು ಹೇಳ್ಬೋದು. ಸೊ ಜಾಗತಿಕ ತಾಪಮಾನ ಏರಿಕೆಗೆ ಪ್ರಮುಖ ಕಾರಣ ಅರಣ್ಯನಾಶ ಅಂತ ಹೇಳ್ಬೋದು. ಸೊ ಅರಣ್ಯನಾಶದಿಂದ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತೆ. ಬಟ್ ಇಲ್ಲಿ ಅವರು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿಕೊಟ್ಟಿದ್ದಾರೆ. ಎಸ್, ಅಫ್ಕೋರ್ಸ್, ಬಟ್ ಮ್ಯಾಕ್ಸಿಮಮ್ ಅರಣ್ಯನಾಶ ಅಂತಕ್ಕಂಥ ಆನ್ಸರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್, ದ ಮೈನ್ ಕಾಸ್ ಫಾರ್ ವಾಟರ್ ಪೊಲ್ಯೂಷನ್ ಈಸ್. ನೀರಿನ ಮಾಲಿನ್ಯಕ್ಕೆ ಪ್ರಮುಖ ಕಾರಣ. ಸೊ ಇದು ಸಿಂಪಲ್ ಕ್ವಶನ್ನು. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ನದಿಯಲ್ಲಿ ಸ್ನಾನ, ಬಟ್ಟೆ ತೊಳೆಯುವುದು, ಕೈಗಾರಿಕಾ ತ್ಯಾಜ್ಯ, ಇನ್ನೊಂದು ಕೃಷಿ ತ್ಯಾಜ್ಯ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಟಿಮೇಟ್ ಆನ್ಸರ್ ಈಸ್ ಆಲ್ ಆಫ್ ದ ಎಬೋ, ಬಟ್ ಕೈಗಾರಿಕಾ ತ್ಯಾಜ್ಯ ಇದೇನಿದೆ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ರಾಸಾಯನಿಕ ತ್ಯಾಜ್ಯಗಳನ್ನು ನದಿಗಳಲ್ಲಿ ಬಿಡುಗಡೆ ಮಾಡೋದ್ರಿಂದ ನೀರು ಕಲುಷಿತ ಆಗುತ್ತೆ. ಅದರಿಂದ ಜಲಚರಗಳ ಜೀವಿಗಳಿಗೆ ಅಪಾಯ ಉಂಟಾಗಿ ಮನುಷ್ಯನ ಆರೋಗ್ಯಕ್ಕೂ ಕೂಡ ಪ್ರಮುಖವಾದಂತಹ ಒಂದು ಕಾರಣ, ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟು, ದ ಮೈನ್ ಕಾಸ್ ಫಾರ್ ಡಿಸ್ಟ್ರಕ್ಷನ್ ಆಫ್ ವೈಲ್ಡ್ ಲೈಫ್. ಅಂದರೆ ವನ್ಯಜೀವಿ ನಾಶದ ಪ್ರಮುಖ ಕಾರಣ ಯಾವುದು? ವನ್ಯಜೀವಿಗಳು ಯಾಕೆ ನಾಶ ಆಗ್ತಾ ಇದ್ದಾವೆ? ಸೊ ಇದಕ್ಕೆ ಅರಣ್ಯನಾಶ, ಬೇಟೆಯಾಡುವುದು, ಮಾಲಿನ್ಯ ಮತ್ತು ಅತಿಯಾದ ಮೇಯಿಸುವಿಕೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕಾರಣ ಎಲ್ಲವೂ ಕೂಡ ಕಾರಣನೇ. ಅದರಲ್ಲಿ ಪ್ರಮುಖ ಕಾರಣ ಅಂತಂದರೆ ಏನು? ಎಸ್, ಇದಕ್ಕೆ ಪ್ರಮುಖ ಕಾರಣ ಬಂದು ಡಿಫಾರೆಸ್ಟೇಷನ್ ಅಥವಾ ಅರಣ್ಯನಾಶ. ಮೇನ್ ಇರ್ತಕ್ಕಂಥ ಅರಣ್ಯ ಅವುಗಳ ಆಹಾರದ ಮೂಲ, ವಾಸಸ್ಥಾನ ಆಗಿರೋದ್ರಿಂದ ಅಲ್ಲಿ ಅರಣ್ಯನಾಶ ಆದರೆ ಅವುಗಳು ಕೂಡ ನಾಶ ಆಗ್ತವೆ.
ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಕೆನ್ ಬಿ ಪ್ಯೂರಿಫೈಡ್ ಬೈ ಅಂದರೆ ಕೈಗಾರಿಕಾ ತ್ಯಾಜ್ಯವನ್ನು ಶುದ್ಧೀಕರಣೆ ಮಾಡಲಿಕ್ಕೆ ಬಳಸುವ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಕುದಿಸುವುದು ಶುದ್ಧೀಕರಣ ಘಟಕ, ಅವಸಾನದ ವಿಧಾನ ಸೆಡಿಮೆಂಟೇಷನ್ ಅಂತ ಕರಿತೀವಿ. ಇನ್ನು ಶೋಧನೆ ಫಿಲ್ಟ್ರೇಷನ್. ಯಾವುದ್ರ ಮೂಲಕ ಕೈಗಾರಿಕಾ ತ್ಯಾಜ್ಯವನ್ನು ಶುದ್ಧೀಕರಿಸಲಿಕ್ಕೆ ಬಳಸ್ತೀವಿ ಅಂತ ಹೇಳಿದರೆ ಶುದ್ಧೀಕರಣ ಘಟಕ, ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಕೈಗಾರಿಕಾ ತ್ಯಾಜ್ಯವನ್ನು ಸಾಮಾನ್ಯವಾಗಿ ETP ಎಫ್ಲುಯೆಂಟ್ಸ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸ್ ಅಂತೇಳಿ ಶೋಧನೆ ಮಾಡಿ ರಾಸಾಯನಿಕಗಳನ್ನು ತೆಗೆದುಹಾಕಿ ನಂತರ ಅದು ಪರಿಸರಕ್ಕೆ ಹಾನಿ ಆಗದೇ ಇರೋ ಥರ ಸುರಕ್ಷಿತವಾಗಿ ಬದಲಾಗುತ್ತೆ. ಸೊ ETP ಅಂದರೆ ಏನು ಅಂತ ಕೂಡ ನಿಮಗೆ ಕೇಳ್ತಾರೆ. ಇದು ಕೈಗಾರಿಕಾ ತ್ಯಾಜ್ಯವನ್ನು ಶುದ್ಧೀಕರಣ ಮಾಡುವಂಥ ಒಂದು ಘಟಕ. ನೆಕ್ಸ್ಟು, ಒಂದು ಪ್ರದೇಶದಲ್ಲಿರುವ ಸಸ್ಯ ಮತ್ತು ಪ್ರಾಣಿಗಳ ವೈವಿಧ್ಯತೆಯನ್ನು ಏನಂತ ಕರೀತಾರೆ? ಸೊ ಏನಂತಾರೆ? ಬಯೋಡೈವರ್ಸಿಟಿ. ಸೊ ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯತೆ ಅಂತ ಕರೀತಾರೆ. ಜೀವಿಗಳ ವೈವಿಧ್ಯತೆ ಅಂತ ಹೇಳಿದ್ರೆ ನಿರ್ದಿಷ್ಟ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳು ಹಾಗೂ ಸೂಕ್ಷ್ಮ ಜೀವಿಗಳ ಒಟ್ಟಾರೆಯ ಒಂದು ವೈವಿಧ್ಯತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ? ಇವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿಯ ಒಂದು ಸಂಪನ್ಮೂಲ? ಅಂದರೆ ನಾವು ಇದನ್ನು ಮತ್ತೆ ಪಡಿಬಹುದು, ವಾಪಸ್ ಸಿಗುತ್ತೆ ನಮಗೆ, ಬಳಸಿದಾಗಲೂ ಕೂಡ ಮುಗಿದೋಗಲ್ಲ ಅಂತೇಳಿ ಅರ್ಥ. ಸೊ ಇವುಗಳಲ್ಲಿ ನಾವು ಹೆಚ್ಚು ಬಳಸಿದರೂ ಕೂಡ ನಾಶ ಅಂದರೆ ಖಾಲಿ ಆಗದೇ ಇರುವಂಥ ಸಂಪನ್ಮೂಲ ಕಲ್ಲಿದ್ದಲು ಖಂಡಿತ ಅಲ್ಲ, ಪೆಟ್ರೋಲಿಯಂ ಕೂಡ ಅಲ್ಲ, ನೈಸರ್ಗಿಕ ಅನಿಲ ಕೂಡ ಅಲ್ಲ. ಬದಲಿಗೆ ಸೂರ್ಯ, ಗಾಳಿ, ನೀರು ಇವುಗಳನ್ನು ನಾವು ಮತ್ತೆ ಪಡಿತೀವಿ. ಗಾಳಿಯಲ್ಲಿ ಮತ್ತೆ ಆಮ್ಲಜನಕ ರೀಸಪ್ಲೈ ಆಗುತ್ತೆ ನಮಗೆ ಬೇಕಾಗಿರುವಂಥದ್ದು. ಮತ್ತು ನೀರು, ಮಳೆ ಮತ್ತೆ ಬರುತ್ತೆ, ವಾಟರ್ ಸೈಕಲ್ ಆಗುತ್ತೆ. ಸೂರ್ಯ ತನ್ನ ಒಂದು ಉರಿಯುವ ಅಗಾಧವಾದ ಶಕ್ತಿಯನ್ನು ಬೈಜಿಕ ಸಮ್ಮೇಳನ ಶಕ್ತಿಯಿಂದ ಬೆಳಕನ್ನು ಕೊಡ್ತಾನೆ. ಸೊ ಹಾಗಾಗಿ ಈ ನವೀಕರಿಸಬಹುದಾದ ಶಕ್ತಿಯ ಒಂದು ಮೂಲ ಬಂದು ಸನ್, ವಿಂಡ್ ಆ್ಯಂಡ್ ವಾಟರ್ ಅಂತ ನಾವು ಹೇಳ್ಬೋದು. ಸೊ ಇನ್ನು ಒಂದೇ ವರ್ಡಲ್ಲಿ ಹೇಳೋದಾದರೆ ಮುಗಿದು ಹೋಗದ ಅಂತ ಹೇಳ್ತೀವಿ. ಇನ್ನು ಇನ್ಕ್ರೀಸ್ ಇನ್ ಅರ್ತ್ ಟೆಂಪ್ರೇಚರ್ ಈಸ್ ಕಾಲ್ಡ್. ಭೂಮಿಯ ತಾಪಮಾನ ಹೆಚ್ಚಳವನ್ನು ಏನಂತ ಕರಿತೀವಿ? ಭೂಕಂಪ, ಅಗ್ನಿಪರ್ವತ, ಜಾಗತಿಕ ತಾಪಮಾನ ಏರಿಕೆ, ಸುನಾಮಿ ಅಂತ ಕೊಟ್ಟಿದ್ದಾರೆ. ಇದು ಸಿಂಪಲ್ ಕ್ವಶನ್ನು, ಏನು ತೊಂದರೆ ಇಲ್ಲ. ಜಾಗತಿಕ ತಾಪಮಾನ ಏರಿಕೆ ಅಥವಾ ಗ್ಲೋಬಲ್ ವಾರ್ಮಿಂಗ್ ಅಂತೇಳಿ ಕರಿತೀವಿ. ಅಂದರೆ ಹಸಿರುಮನೆ ಅನಿಲಗಳಿಂದ ಭೂಮಿಯ ಸರಾಸರಿ ತಾಪಮಾನ ಏರಿಕೆಯಾಗಿ ಗ್ಲೋಬಲ್ ವಾರ್ಮಿಂಗ್ ಉಂಟಾಗುತ್ತೆ. ಓಕೆ. ಸೊ ನೆಕ್ಸ್ಟ್, ದ ಮೈನ್ ಕಾಸ್ ಆಫ್ ಡ್ರಾಂಟ್ ಈಸ್ ಅಂದರೆ ಬರದ ಒಂದು ಪ್ರಮುಖ ಕಾರಣ. ಬರಗಾಲ ಅಂತ ಏನು ನಾವು ಕರಿತೀವಿ, ಬರ ಅಂತ ಏನು ಕರಿತೀವಿ, ಅದಕ್ಕೆ ಪ್ರಮುಖವಾದ ರೀಸನ್ ಏನು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಕಾರಣ ನೋಡ್ತಾ ಹೋಗೋಣ. ಅತಿಯಾದ ಮಳೆ ಆದರೆ ಪ್ರವಾಹ ಆಗುತ್ತೆ, ಬರಗಾಲ ಆಗಲ್ಲ. ಬಲವಾದ ಗಾಳಿ ಹೆವಿ ವಿಂಡ್, ಮಳೆಯ ಕೊರತೆ, ಭೂಕಂಪ. ಸೊ ಸರಿಯಾದ ಉತ್ತರ ಏನಾಗಿರ್ಬೋದು? ದ ಸ್ಕೇರ್ಸಿಟಿ ಆಫ್ ರೈನ್ ಅಥವಾ ಮಳೆಯ ಕೊರತೆ. ಇದು ಬರಗಾಲಕ್ಕೆ ಪ್ರಮುಖವಾದ ಕಾರಣ ಆಗುತ್ತೆ. ಸೊ ಮಳೆಯ ಕೊರತೆಯಿಂದಾಗಿ ದೀರ್ಘಕಾಲ ಮಳೆ ಇಲ್ಲದಿದ್ದರೆ ನೆಲ ಒಣಗುತ್ತೆ, ಬೆಳೆಗಳು ನಾಶ ಆಗುತ್ತೆ, ಇದರಿಂದ ಬರಗಾಲ ಬರುತ್ತೆ ಅಥವಾ ಇಂಗ್ಲೀಷ್ನಲ್ಲಿ ಡ್ರಾಂಟ್ ಅಂತೇಳಿ ನಾವು ಕರಿತೀವಿ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭೂಮಿಯ ಮೇಲ್ಮೈ ತಕ್ಷಣ ಕಂಪಿಸುವುದನ್ನು ಏನಂತ ಕರೀತಾರೆ? ದ ಸಡನ್ ಟ್ರಿಂಬ್ಲಿಂಗ್ ಆಫ್ ಅರ್ತ್ ಸರ್ಫೇಸ್ ಇಸ್ ಕಾಲ್ಡ್. ಸೊ ಭೂಕುಸಿತ, ಭೂಕಂಪನ, ಅಗ್ನಿ ಪರ್ವತ, ಸುನಾಮಿ ಅಂತ ಕರೀತಾರೆ. ಸೊ ಸರಿಯಾದ ಉತ್ತರ ಭೂಕಂಪನ ಅಂತ ಕರಿತೀವಿ. ಸೊ ಭೂಮಿಯೊಳಗಿನ ಶಕ್ತಿಯ ಅಸಮತೋಲನದಿಂದಾಗಿ ಭೂಮಿ ತಕ್ಷಣ ಕಂಪಿಸುತ್ತೆ, ಅದನ್ನು ಅರ್ತ್ ವೇಕ್ ಅಥವಾ ಭೂಕಂಪನ ಅಂತ ಕರೀತಾರೆ. ಹಾಗೆ ಮುಂದಿನ ಪ್ರಶ್ನೆ, ಘನ ತ್ಯಾಜ್ಯ ಕಡಿಮೆ ಮಾಡಲು ಉತ್ತಮವಾದ ವಿಧಾನ ಯಾವುದು? ದ ಬೆಸ್ಟ್ ಮೆಥಡ್ ಟು ರೆಡ್ಯೂಸ್ ಸಾಲಿಡ್ ವೇಸ್ಟ್ ಈಸ್ ಅಂತ ಕೇಳಿದ್ದಾರೆ. ಸೊ ಸಾಲಿಡ್ ವೇಸ್ಟನ್ನು ನಾವು ಕಡಿಮೆ ಮಾಡಲಿಕ್ಕೆ ಯಾವ ವಿಧಾನವನ್ನು ಬಳಸ್ಬೋದು? ಸುಡುವುದು, ಎಸೆಯುವುದು, ತೆರೆಯಾಗಿ ಹಾಕುವುದು, ಮರುಬಳಕೆ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ನಿಮ್ಗೆ ಗೊತ್ತಾಗಿರ್ಬೋದು ಈಗ ಆಲ್ರೆಡಿ, ರೀಸೈಕ್ಲಿಂಗ್ ಅಥವಾ ಮರುಬಳಕೆ. ಸೊ ಈ ಒಂದು ರೀಸೈಕ್ಲಿಂಗ್ ಅಥವಾ ಮರುಬಳಕೆ ಮಾಡೋದ್ರಿಂದ ಹಳೆಯ ಪ್ಲಾಸ್ಟಿಕ್ ಅಥವಾ ಲೋಹ ಕಾಗದಗಳ ಮರುಬಳಕೆಯನ್ನು ಮಾಡೋದ್ರಿಂದ ಪರಿಸರಕ್ಕೆ ಹಾನಿ ಆಗೋದು ತಪ್ಪುತ್ತೆ. ಮತ್ತಷ್ಟು ಭೂಮಿಯನ್ನು ಅಗಿಯೋದು, ಆ ಸಂಪನ್ಮೂಲಗಳನ್ನು ಹುಡುಕೋದು ಕೂಡ ತಪ್ಪುತ್ತೆ. ಇರುವಂಥ ವೇಸ್ಟನ್ನು ಬಳಸ್ಕೊತಾರೆ. ಈಗ ಆಲ್ರೆಡಿ ಸರ್ಕಾರದಿಂದನೇ ನಮಗೇನು ಕಸ ತಗೊಂಡೋಗಿ ಅದನ್ನು ಹಸಿ ಕಸ, ಒಣ ಕಸ, ಹಾನಿಕಾರಕ ಕಸ ಈ ಥರ ವಿಂಗಡಣೆ ಮಾಡಿರ್ತಾರೆ. ಅವುಗಳನ್ನು ಸರಿಯಾಗಿ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೊ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಒಂದು ಸ್ಥಳದ ದೈನಂದಿನ ವಾತಾವರಣದ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ? ಅಂದರೆ ದ ಡೇ ಟು ಡೇ ಕಂಡೀಷನ್ ಆಫ್ ಅಟ್ಮಾಸ್ಫಿಯರ್ ಅಟ್ ಎ ಪ್ಲೇಸ್ ಇಸ್.
ಅಂದರೆ ಒಂದು ಸ್ಥಳದ ದೈನಂದಿನ ವಾತಾವರಣದ ಸ್ಥಿತಿಯನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ವೆದರ್ ಅಂತ ನಾವು ಹೇಳ್ತೀವಿ. ಸೊ ವೆದರ್ ಅಥವಾ ಕ್ಲೈಮೇಟ್, ವೆದರ್ ಅಂತ ಹೇಳ್ತೀವಿ. ಅಥವಾ ಸೊ ಇಲ್ಲಿ ಎರಡು ರೀತಿಯಾಗಿ ಅರ್ಥ ಮಾಡ್ಕೋಬೋದು ನಾವು. ಏನಪ್ಪ ಅಂತಂದರೆ ದೀರ್ಘಕಾಲದವರೆಗೆ, ಸೊ ಈ ದೀರ್ಘಕಾಲದವರೆಗೆ ಇರುವಂಥದ್ದನ್ನು ಏನಂತ ಕರಿತೀವಿ, ಮತ್ತು ಶಾರ್ಟ್ ಟರ್ಮಲ್ಲಿ ಒಂದು ದಿನದ ಕಂಡೀಷನನ್ನು ನಾವು ಏನಂತ ಕರಿತೀವಿ. ಸೊ ಸರಿಯಾದ ಉತ್ತರ ವೆದರ್ ಅಂತ ಹೇಳ್ತೀವಿ. ಹವಾಮಾನ, ಈ ಹವಾಮಾನ ಏನಿದೆ, ವೆದರ್ ಹೇಗಿದೆ ಅಂತ ಹೇಳ್ತೀವಿ ಅಂದರೆ ಹವಾಮಾನ ದಿನನಿತ್ಯದ ಗಾಳಿ ಮತ್ತು ಮಳೆ ಉಷ್ಣತೆಯನ್ನು ಆವರಿಸಿದೆ, ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ. ಫಾರ್ ಎಕ್ಸಾಂಪಲ್ ಇವತ್ತು ಮೋಡ ಮುಚ್ಚಿದ ವಾತಾವರಣ, ಇದನ್ನು ವೆದರ್ ರಿಪೋರ್ಟ್ ಅಂತ ನಾವು ನೋಡ್ತೀವಿ. ಇದು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ, ವೆದರ್ ರಿಪೋರ್ಟ್. ಬಟ್ ಈ ಕ್ಲೈಮೇಟ್ ಅಂತಕ್ಕಂಥದ್ದು ದೀರ್ಘಕಾಲದವರೆಗೆ ಇರುವಂತಹ ಒಂದು ಸಿಸ್ಟಮ್, ಅದನ್ನು ನಾವು ವಾತಾವರಣ ಅಂತ ಕರಿತೀವಿ. ಸೊ ಇದು ಎರಡು ನಿಮಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ದ ಮೇಜರ್ ಪ್ರಾಬ್ಲಮ್ ಆಫ್ ಡ್ರಿಂಕಿಂಗ್ ವಾಟರ್ ಈಸ್ ಟುಡೇ, ಅಂದರೆ ಇಂದಿನ ಕುಡಿಯುವ ನೀರಿನ ಮುಖ್ಯವಾದ ಸಮಸ್ಯೆ ಯಾವುದು? ಸಾಕಷ್ಟು ನೀರಿದೆ ಮತ್ತು ತಾಜಾ ನೀರಿನ ಕೊರತೆ, ಹೆಚ್ಚಿನ ಮಳೆ ಮತ್ತು ತಂಪು ನೀರು ಅಂತ. ಸೊ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಇಲ್ಲಿ ಪ್ರಮುಖವಾಗಿ ನಮಗೆ ಏನು ಮೇಜರ್ ಸಮಸ್ಯೆ ಇದೆ ಅಂತ ನೋಡೋದಾದರೆ ತಾಜಾ ನೀರಿನ ಕೊರತೆ, ಅಂದರೆ ಫ್ರೆಶ್ ವಾಟರ್ ಕಡಿಮೆ ಇರೋದ್ರಿಂದ ಭೂಮಿಯಲ್ಲಿ ಹೆಚ್ಚು ನೀರಿನಲ್ಲಿ ಉಪ್ಪಿನ ಮಟ್ಟ ಹೆಚ್ಚಾಗಿರುತ್ತೆ, ಅಂದರೆ ಸಮುದ್ರದ ನೀರೇ ಹೆಚ್ಚಾಗಿರುತ್ತೆ, ಆದರೆ ಅದು ಕುಡಿಲಿಕ್ಕೆ ಯೋಗ್ಯ ಅಲ್ಲ. ಸೊ ಕುಡಿಲಿಕ್ಕೆ ಯೋಗ್ಯ ಇರುವಂಥ ನೀರಿನ ಪ್ರಮಾಣ ಬಹಳ ಕಡಿಮೆ ಇದೆ, ಅದು ಕೂಡ ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಾಷಿಂಗ್ ಅವೇ ಆಫ್ ಫರ್ಟೈಲ್ ಟಾಪ್ ಸಾಯಿಲ್ ಬೈ ರೈನ್ ಈಸ್ ಕಾಲ್ಡ್, ಅಂದರೆ ಮಳೆಯಿಂದ ನೀರಿನ ಫಲವತ್ತಾದ ಮೇಲ್ಮಣ್ಣು ಕೊಚ್ಚಿ ಹೋಗುವುದನ್ನು ಏನಂತ ಕರೀತಾರೆ? ಸೊ ಸಾಯಿಲ್ ಎರೋಷನ್ ಅಂತ ಕರೀತಾರೆ. ಸೊ ಸಾಯಿಲ್ ಎರೋಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಸೊ ಸಾಯಿಲ್ ಎರೋಷನ್ನಿಂದ ಏನಾಗುತ್ತೆ, ಬೆಳೆಯ ಇಳುವರಿ ತುಂಬ ಕಡಿಮೆ ಆಗುತ್ತೆ. ಸೊ ಇಳುವರಿ ಕಡಿಮೆ ಆಗೋದ್ರಿಂದ ರೈತರು ಮತ್ತು ಎಷ್ಟೇ ಬೆಳೆ ಬೆಳೆದರೂ ಕೂಡ ಫಲವತ್ತಾದಂತಹ ಒಂದು ಬೆಳೆ ಬರೋದಿಲ್ಲ. ಸೊ ಅದನ್ನು ನಾವು ತಪ್ಪಿಸಬೇಕು, ಅದರಿಂದ ಕೃಷಿಯಲ್ಲಿ ಉತ್ಪಾದನೆ ಹೆಚ್ಚಾಗುತ್ತೆ. ನೆಕ್ಸ್ಟು, ಯಾವ ಪದರ ಕುಸಿದರೆ ಹಾನಿಕಾರಕ ಅಲ್ಟ್ರಾ ವೈಲೆಟ್ ಕಿರಣಗಳು ಭೂಮಿಯನ್ನು ತಲುಪುತ್ತವೆ? ದ ರಿಪ್ಲಿಕೇಶನ್ ಆಫ್ ವಿಚ್ ಲೇಯರ್ ಕಾಸಸ್ ಹಾರ್ಮ್ಫುಲ್ ಯು ವಿ ರೇಸ್ ಟು ರೀಚ್ ಅರ್ತ್ ಅಂತ ಕೇಳಿದ್ದಾರೆ. ಸೊ ಇದು ತುಂಬ ಸುಲಭವಾದ ಪ್ರಶ್ನೆ. ಯಾವ ಪದರ ಅಂತ ಹೇಳಿದರೆ ಅದು ಬಂದು ಓಝೋನ್ ಪದರ, ಅಥವಾ ಯಾವ ಲೇಯರ್ ಅಂದರೆ ಓಝೋನ್ ಲೇಯರ್. ಸೊ ಈ ಓಝೋನ್ ಲೇಯರ್ ಡಿಪ್ಲಿಕೇಶನ್ ಅಥವಾ ಅದು ಹಾನಿಯಾಗೋದ್ರಿಂದ ಅಲ್ಲಿಂದ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸು ಭೂಮಿಗೆ ತಲುಪಿ ಭೂಮಿಯಲ್ಲಿರ್ತಕ್ಕಂತಹ ಜೀವಿಗಳಿಗೆ ತೊಂದರೆಯನ್ನು ಮಾಡುತ್ತೆ. ಚರ್ಮದ ಕ್ಯಾನ್ಸರ್ ಮುಂತಾದ ಸಮಸ್ಯೆಗಳು ಅದರಿಂದ ಉಂಟಾಗುತ್ತೆ. ನೆಕ್ಸ್ಟು, ಕೈಗಾರಿಕೆಗಳು ಮತ್ತು ವಾಹನಗಳಿಂದ ಹೆಚ್ಚಿನ ಹೊಗೆ ಹೊರಬಂದರೆ ಏನು ಉಂಟಾಗುತ್ತದೆ? ಸೊ ಇದಕ್ಕೆ ಪ್ರಮುಖವಾಗಿ ಏನಾಗುತ್ತಪ್ಪ ಅಂತ ಹೇಳಿದರೆ, ಆಪ್ಷನ್ಸಲ್ಲಿ ನೋಡ್ತಾ ಹೋಗಿ ಏನಿದೆ, ಓಝೋನ್ ಪದರ ಕುಸಿತ ಆಗುತ್ತೆ, ಹವಾಮಾನ ಬದಲಾವಣೆ ಆಗುತ್ತೆ, ಮಣ್ಣು ಕೊಚ್ಚು, ಅರಣ್ಯ ನಾಶ. ಸೊ ಇವೆರಡು ಲಾಸ್ಟ್ನ ಎರಡು ಆಪ್ಷನನ್ನು ನಾವು ನೋಡಲಿಕ್ಕಾಗಲ್ಲ, ಬಟ್ ಬದಲಾಗಿ ಹವಾಮಾನ ಬದಲಾವಣೆ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತೆ. ಕೈಗಾರಿಕೆಗಳ ಹೊಗೆ ಮತ್ತು ವಾಹನಗಳ ಒಂದು ಹೊಗೆಯಿಂದ ಹಸಿರುಮನೆ ಅನಿಲಗಳು ಹೆಚ್ಚಾಗಿ ತಾಪಮಾನ ಹೆಚ್ಚಳಾಗಿ ಮಳೆಯಲ್ಲಿ ವ್ಯತ್ಯಾಸ ಉಂಟಾಗಿ ಹವಾಮಾನ ಬದಲಾವಣೆಗಳು ಉಂಟಾಗ್ತವೆ. ನೆಕ್ಸ್ಟು, ಕಸವನ್ನು ಹೇಗೆ ಬೇರ್ಪಡಿಸಲಾಗುತ್ತದೆ? ಸೊ ಇಲ್ಲಿ ನಾನು ನಿಮಗೆ ಹೇಳಿದೆ ಯಾವ ರೀತಿಯಾಗಿ ಬೇರ್ಪಡಿಸ್ತಾರೆ ಅಂತಕ್ಕಂಥದ್ದು. ಒಣ ಮತ್ತು ತೇವ ಕಸ, ಹಸಿ ಕಸ, ಒಣ ಕಸ, ಪ್ಲಾಸ್ಟಿಕ್ ಹಾಗೂ ಗಾಜು, ಉಪಯುಕ್ತ ಮತ್ತು ಹಾನಿಕಾರಕ ಕಸ, ಅಪಾಯಕಾರಿ ಮತ್ತು ಅಪಾಯಕಾರಿ ಅಲ್ಲದ ಕಸ ಅಂತ. ಈಗ ಸದ್ಯಕ್ಕೆ ಇರುವಂಥ ಸಿಸ್ಟಮ್ ಏನಪ್ಪ ಅಂತಂದರೆ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡನೆ ಮಾಡ್ತಾ ಇದ್ದಾರೆ. ಸೊ ಹಸಿ ಕಸ, ಒಣ ಕಸ ಎರಡು, ಒಂದು ರೆಡ್ ಅಥವಾ ಬ್ಲೂ ಮತ್ತು ರೆಡ್, ಅಥವಾ ರೆಡ್ ಮತ್ತು ಗ್ರೀನು ಈ ರೀತಿ ಕೊಟ್ಟಿರ್ತಾರೆ. ಸೊ ಗ್ರೀನ್ ಕಾಮನ್ ಆಗಿರುತ್ತೆ ಹಸಿ ಕಸಕ್ಕೆ, ಬ್ಲೂ ಬಂದು ಒಣ ಕಸಕ್ಕೆ ಕೊಟ್ಟಿರ್ತಾರೆ, ರೆಡ್ ಬಂದರೂ ಹಾನಿಕಾರಕ ಕಸಕ್ಕೆ ಕೊಟ್ಟಿರ್ತಾರೆ. ಸೊ ಇದು ನಿಮಗೆ ಗೊತ್ತಿರಲಿ. ಹಾನಿಕಾರಕ ಕಸ ಅಂದರೆ ಈ ಗಾಜು ಅಥವಾ ಈ ಇದು ಆಪರೇಷನ್ ಥಿಯೇಟರ್ಗಳಲ್ಲಿ ಬಳಸುವಂಥ ಸಿರಿಂಜ್ಗಳು, ಆ ಥರದ ಅಂಶಗಳು, ಕೆಮಿಕಲ್ಗಳು. ಸೊ ಇಂಥವನ್ನು ನಾವು ಹಾನಿಕಾರಕ ಕಸ ಅಂತ ಹೇಳ್ತೀವಿ. ನೆಕ್ಸ್ಟು, ನ್ಯಾಚುರಲ್ ಡಿಸಾಸ್ಟರ್ಸ್ ಇನ್ಕ್ಲೂಡ್, ಅಂದರೆ ಪ್ರಕೃತಿ ವಿಕೋಪದಲ್ಲಿ ಯಾವುವು ಸೇರಿವೆ? ಯುದ್ಧ, ಆಕ್ಸಿಡೆಂಟ್ಗಳು, ಇವು ಪ್ರಕೃತಿಯಲ್ಲಿ ಆಗ್ತಾವ? ಆಕ್ಸಿಡೆಂಟು ಮತ್ತು ಯುದ್ಧ ನಾವು ಮಾಡೋವಲ್ವಾ, ಸೊ ಬರಲ್ಲ. ನ್ಯಾಚುರಲ್ ಕೆಲಮಿಟೀಸ್ ಮತ್ತು ಸಾಂಕ್ರಾಮಿಕ ರೋಗಗಳು. ಸೊ ನ್ಯಾಚುರಲ್ ಕೆಲಮಿಟೀಸ್ ಅಥವಾ ಪ್ರಕೃತಿ ವಿಕೋಪಗಳು ಅಂತ ಕರಿತೀವಿ. ಉದಾಹರಣೆಗೆ ಭೂಕಂಪ ಆಗಿರ್ಬೋದು, ಪ್ರವಾಹ, ಸುನಾಮಿ, ಬರಗಾಲ ಇತ್ಯಾದಿಗಳು ಪ್ರಕೃತಿಯ ವಿಕೋಪಗಳು. ಇವು ಮಾನವನ ನಿಯಂತ್ರಣಕ್ಕೆ ಬರುವುದಿಲ್ಲ, ಬಟ್ ಆದರೆ ಅವನ್ನು ನ್ಯಾಚುರಲ್ ಕೆಲಮಿಟೀಸ್ ಅಂತ ಕರಿತೀವಿ. ಸೊ ನ್ಯಾಚುರಲ್ ಕೆಲಮಿಟೀಸ್ ಪಾಠ ಇದೆ, ನೀವು ಒಂದು ಪ್ರಕೃತಿ ವಿಕೋಪಗಳು ಗೊತ್ತಿರ್ಬೋದು. ಬರಗಾಲ ಅಂದ್ರೇನು, ಪ್ರವಾಹ ಅಂದ್ರೇನು, ಮತ್ತು ಸುನಾಮಿ ಹೇಗೆ ಬರುತ್ತೆ, ಭೂಕಂಪ ಹೇಗಾಗುತ್ತೆ, ಸೊ ಈ ಥರದ್ದೆಲ್ಲವನ್ನು ಕೂಡ ಕೊಟ್ಟಿರ್ತಾರೆ. ಜ್ವಾಲಾಮುಖಿ ಬಗ್ಗೆ ಇವೆಲ್ಲವೂ ಕೂಡ
ಪ್ರಕೃತಿಯೇ ತಾನೇ ಮಾಡತಕ್ಕಂಥ ಒಂದು ಕ್ರಿಯೆಗಳು. ನೆಕ್ಸ್ಟ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಈಸ್ ದ ಮೆಥಡ್ ಆಫ್, ಅಂದರೆ ಮಳೆ ನೀರು ಸಂಗ್ರಹಣೆ ಯಾವುದೊಂದು ಉದಾಹರಣೆ. ಇದು ಏನು ಮಾಡುತ್ತೆ, ಇದರಿಂದ ಏನು ಉಪಯೋಗ ಅಂತ ನೋಡೋದಾದರೆ, ಮಾಲಿನ್ಯ, ನೀರು ಸಂರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ನೀರಾವರಿ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು? ನೀರು ಸಂರಕ್ಷಣೆ. ಸೊ ವಾಟರ್ ಕನ್ಸರ್ವೇಷನ್ ಆಗುತ್ತೆ. ಮಳೆಯ ನೀರನ್ನು ಭೂಮಿಯೊಳಗೆ ಹರಿಸುವುದು ಮತ್ತು ಸಂಗ್ರಹ ಮಾಡುವುದರಿಂದ ನೀರಿನ ಕೊರತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿ ನಮಗೆ ಮುಂದಿನ ದಿನಗಳಲ್ಲಿ ಬೋರ್ವೆಲ್ ರೀಚಾರ್ಜ್ ಆಗಿರುತ್ತೆ. ಸೊ ಹೆಚ್ಚಿನ ಒಂದು ನೀರಿನ ಕೊರತೆ ಉಂಟಾಗೋದನ್ನು ತಪ್ಪಿಸುತ್ತೆ. ನೆಕ್ಸ್ಟ್, ಪರಿಸರ ಸಮತೋಲನ ಕಾಪಾಡಲು ಯಾವುದು ಸಹಾಯಕ, ಅಂದರೆ ಎಕಲಾಜಿಕಲ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಈ ಕೆಳಗಿನ ಯಾವುದು ಕಾರಣ ಆಗುತ್ತೆ? ಅರಣ್ಯ ಸಂರಕ್ಷಣೆ, ಮರ ಕಡಿಯುವುದು, ಅತಿಯಾಗಿ ಮೇಯಿಸುವುದು, ಕೈಗಾರಿಕೀಕರಣ. ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ. ಸೊ ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡಿ. ಅರಣ್ಯ ಸಂರಕ್ಷಣೆ, ಮರ ಕಡಿಯೋದ್ರಿಂದ ಸಮತೋಲನ ಆಗಲ್ಲ, ಅತಿಯಾಗಿ ಮೇಯಿಸೋದ್ರಿಂದನೂ ಕೂಡ ಆಗಲ್ಲ, ಕೈಗಾರಿಕೀಕರಣದಿಂದ ಮೊದಲೇ ಆಗೋದಿಲ್ಲ. ಅರಣ್ಯ ಉಳಿಸೋದ್ರಿಂದ ಆಮ್ಲಜನಕ ಲಭ್ಯ ಆಗುತ್ತೆ, ಪ್ರಾಣಿಗಳಿಗೆ ವಾಸಸ್ಥಾನ ಸಿಕ್ಕಿ ಪರಿಸರ ಸಮತೋಲನ ಇರುತ್ತೆ. ನೆಕ್ಸ್ಟ್, ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆ ಕಡಿಮೆ ಮಾಡುವುದು ಯಾವುದಕ್ಕೆ ಉದಾಹರಣೆ ಆಗುತ್ತೆ? ಶಕ್ತಿ ವ್ಯರ್ಥ, ಅರಣ್ಯನಾಶ, ಇಂಧನ ಉಳಿತಾಯ, ಜಾಗತಿಕ ತಾಪಮಾನ ಏರಿಕೆ ಅಂತ ಇದೆ. ಸೊ ಇದು ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಇಂಧನ ಉಳಿತಾಯ. ಸೊ ಸೇವಿಂಗ್ ಫ್ಯೂಯಲ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ಭೂಮಿಯ ಮೇಲಿನ ನೀರಿನ ಚಕ್ರಾಕಾರದ ಚಲನವಲನವನ್ನು ಏನಂತ ಕರೀತಾರೆ? ಜಲಚಕ್ರ ಅಂತ ಕರೀತಾರೆ. ಅಂದರೆ ವಾಟರ್ ಸೈಕಲ್ ಅಂತ ನಾವು ಹೇಳ್ತೀವಿ. ನೀರು ಹಾವಿಯಾಗಿ, ಮೋಡ ಆಗಿ, ಮತ್ತೆ ಮಳೆಯಾಗಿ ಭೂಮಿಗೆ ಬೀಳುವಂಥದ್ದು. ಇನ್ನು ಓಝೋನ್ ಪದರ ಕುಸಿತದಿಂದ ಏನು ಸಂಭವಿಸುತ್ತದೆ ಅಂತ ಕೇಳಿದರೆ, ಹಾನಿಕಾರಕ ಅಲ್ಟ್ರಾವೈಲೆಟ್ ಕಿರಣಗಳು ಭೂಮಿಯನ್ನು ಪ್ರವೇಶ ಪಡೆಯುತ್ತವೆ. ಸೊ ಅದು ಸರಿಯಾದ ಉತ್ತರ. ಸೊ ನೆಕ್ಸ್ಟ್, ಎನರ್ಜಿ ಒಬ್ಟೈನ್ಡ್ ಫ್ರಮ್ ಬರ್ನಿಂಗ್ ಆಫ್ ಫ್ಯೂಯಲ್ ಈಸ್, ಅಂದರೆ ಇಂಧನಗಳನ್ನು ಸುಟ್ಟಾಗ ದೊರೆಯುವಂಥ ಶಕ್ತಿ ಯಾವುದು? ಸೊ ಯಾವ ಶಕ್ತಿ ಉಂಟಾಗುತ್ತೆ? ಹೀಟ್ ಎನರ್ಜಿ ಉಂಟಾಗುತ್ತೆ, ಅಂದರೆ ಶಾಖ ಶಕ್ತಿ ಉಂಟಾಗುತ್ತೆ. ಕಲ್ಲಿದ್ದಲು, ಪೆಟ್ರೋಲ್ ಮುಂತಾದ ಇಂಧನಗಳನ್ನು ಸುಟ್ಟಾಗ ಶಾಖ ಶಕ್ತಿ ನಮಗೆ ಉತ್ಪತ್ತಿ ಆಗುತ್ತೆ. ದ ಮೇನ್ ಕಾಸ್ ಆಫ್ ಏರ್ ಪೊಲ್ಯೂಷನ್, ಅಂದರೆ ವಾಯುಮಾಲಿನ್ಯಕ್ಕೆ ಪ್ರಮುಖ ಕಾರಣ ಏನು ಅಂತ ಕೇಳಿದರೆ, ವನಸ್ಪತಿ ಅಂದರೆ ಪ್ಲಾಂಟೇಶನ್, ಗಿಡಗಳನ್ನು ನೆಡೋದು. ಅಂದರೆ ಅರಣ್ಯ ನಾಶ ಅಲ್ಲ, ಅರಣ್ಯವನ್ನು ಬೆಳೆಸೋದು, ವಾಹನಗಳ ಹೊಗೆ, ಮಳೆ, ಮಣ್ಣು ಕೊಚ್ಚಿ ಹೋಗುವುದು ಅಂತ ಇದೆ. ಸೊ ಇರೋದ್ರಲ್ಲಿ ಬೆಸ್ಟ್ ಆನ್ಸರ್ ವಾಯುಮಾಲಿನ್ಯಕ್ಕೆ ಆಪ್ಷನ್ 2, ಸ್ಮೋಕ್ ಫ್ರಮ್ ವೆಹಿಕಲ್ಸ್. ಮತ್ತು ಕಾರ್ಖಾನೆಗಳು ಅಂತ ಇದ್ರೂ ಕೂಡ ನೀವು ಅದನ್ನು ತಗೋಬಹುದು. ಸೊ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಸೊ ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಅಜೈವಿಕ, ವಿಲೀನವಾಗದ, ಅಂದರೆ ನಾನ್ ಬಯೋಡಿಗ್ರೇಡಬಲ್ ಅಂದರೆ ಇದು ಪರಿಸರಕ್ಕೆ ಹಾನಿ ಆಗದ ಸ್ಥಿತಿಗೆ ಬದಲಾಗದೇ ಇರುವಂತಹ ಒಂದು ತ್ಯಾಜ್ಯ ಯಾವುದು? ಅನ್ನ ಕಸ, ಕಾಗದ ಕಸ, ಪ್ಲಾಸ್ಟಿಕ್ ಮತ್ತು ತರಕಾರಿ ಕಸ. ಸೊ ಪ್ಲಾಸ್ಟಿಕ್ ಇದಕ್ಕೆ ಸರಿಯಾದ ಉತ್ತರ. 100 ವರ್ಷಗಳ ಕಾಲ ನೆಲದಲ್ಲಿ ಕರಗೋದಿಲ್ಲ, ಹಾಗಾಗಿ ಇದನ್ನು ಪರಿಸರ ಮಾಲಿನ್ಯಕ್ಕೆ ಪ್ರಮುಖ ಕಾರಣ ಅಂತ ಕೂಡ ನಾವು ಹೇಳ್ತೇವೆ. ನೆಕ್ಸ್ಟ್, ಅರಣ್ಯ ನಾಶದಿಂದ ಏನು ಸಂಭವಿಸುತ್ತದೆ ಅಂತ ಹೇಳಿದರೆ, ಹೆಚ್ಚಿನ ಮಳೆ, ಅರಣ್ಯ ಹೆಚ್ಚಳ, ಮಣ್ಣಿನ ಫಲವತ್ತತೆ, ಮಳೆಯ ಪ್ರಮಾಣದ ಕಡಿಮೆ. ಸೊ ಅರಣ್ಯ ನಾಶದಿಂದ ಏನಾಗುತ್ತೆ? ಪ್ರಮುಖವಾಗಿ ಮಳೆಯ ಪ್ರಮಾಣದ ಕಡಿಮೆ ಆಗುತ್ತೆ. ಅಂದರೆ ಮರಗಳು ಮಳೆಯನ್ನು ಆಕರ್ಷಿಸಲಿಕ್ಕೆ ಸಹಾಯವನ್ನು ಮಾಡ್ತವೆ, ಹಾಗಾಗಿ ಮರಗಳೇ ಇಲ್ಲ ಅಂದರೆ ಮಳೆಯನ್ನು ಆಕರ್ಷಣೆ ಮಾಡುವಂಥದ್ದು ಕಷ್ಟ ಆಗುತ್ತೆ. ಇನ್ನು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ಡ್ ಫ್ರಮ್ ವಿಂಡ್ ಈಸ್ ಕಾಲ್ಡ್, ಅಂದರೆ ಗಾಳಿಯಿಂದ ಉತ್ಪತ್ತಿಯಾಗುವ ವಿದ್ಯುತ್ತನ್ನು ಏನೆಂದು ಕರೀತಾರೆ ಅಂತ ಕೇಳಿದರೆ, ಸೊ ವಿಂಡ್ ಎನರ್ಜಿ, ಥರ್ಮಲ್ ಎನರ್ಜಿ, ಸೌರ ಎನರ್ಜಿ, ಹೈಡ್ರೋ ಎನರ್ಜಿ. ಸರಿಯಾದ ಉತ್ತರ ವಿಂಡ್ ಎನರ್ಜಿ. ಸೊ ಗಾಳಿಯ ಚಲನೆಯಿಂದ ಟರ್ಬೈನನ್ನು ತಿರುಗಿಸಿ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತಾರೆ, ಇದರಿಂದ ಗಾಳಿ ಶಕ್ತಿ ಅಂತ ನಾವು ಅದನ್ನು ಕರಿತೀವಿ. ಮರಗಳನ್ನು ನೆಡುವುದು ಏನು ಲಾಭ? ಮಣ್ಣು ಕೊಚ್ಚಿ ಹೋಗುತ್ತೆ, ಪರಿಸರ ಸಂರಕ್ಷಣೆ, ಅರಣ್ಯನಾಶ, ಜಾಗತಿಕ ತಾಪಮಾನ ಏರಿಕೆ. ಪರಿಸರ ಸಂರಕ್ಷಣೆ ಆಗುತ್ತೆ. ಸೊ ಅದರ ಬಗ್ಗೆ ನಾನೇನು ಜಾಸ್ತಿ ಡೀಟೇಲಾಗಿ ಹೇಳಲ್ಲ, ಯಾಕೆಂದರೆ ಈಸಿಯಾದ ಪ್ರಶ್ನೆಗಳನ್ನು ನಿಮಗೆ ಸಮಯ ವೇಸ್ಟ್ ಮಾಡೋದು ಬೇಡ. ಐ ಥಿಂಕ್ ಈ ಒಂದು ಎಲ್ಲ ಕ್ವಶನ್ಸ್ಗಳು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಕವರ್ ಆಗಿದ್ದಾವೆ. ಅದು ಯಾವ ಟಾಪಿಕ್ ಅಂತಕ್ಕಂಥದ್ದನ್ನು ನನಗೆ ಲಾಸ್ಟಲ್ಲಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಪರಿಸರ ಮಾಲಿನ್ಯದ ಪ್ರಮುಖವಾಗಿ ಇದರಿಂದ ಉಂಟಾಗುತ್ತದೆ. ಯಾವುದರಿಂದ ಉಂಟಾಗುತ್ತೆ? ಪ್ರಾಣಿಗಳು, ಸಸ್ಯಗಳು, ಮಾನವನ ಚಟುವಟಿಕೆಗಳು, ನೈಸರ್ಗಿಕ ಕಾರಣಗಳು. ಸೊ ಮಾನವನ ಚಟುವಟಿಕೆಗಳು, ಉದಾಹರಣೆಗೆ ಕೈಗಾರಿಕೆಗಳು, ವಾಹನಗಳು, ಅರಣ್ಯನಾಶ, ಪ್ಲಾಸ್ಟಿಕ್ ಬಳಕೆ, ಇವೆಲ್ಲ ಮಾಡೋದು ಪ್ರಾಣಿಗಳಲ್ಲ, ಮನುಷ್ಯ. ಸೊ ಇದಿಷ್ಟು ಈ ಒಂದು EVSನ ತರಗತಿಯ ಪ್ರಮುಖ ಪ್ರಶ್ನೆಗಳು ಅಂತ ಹೇಳ್ತಾ, ಸೊ ನಿಮಗೆ ಮ್ಯಾಥಮೆಟಿಕ್ಸ್ನಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ 8123441226ಗೆ ವಾಟ್ಸಪ್ ಮಾಡಿ, ನಿಮಗೆ ಲಿಂಕ್ ಬರುತ್ತೆ.
ಅಲ್ಲಿ ಹೋಗಿ ನೀವು ಕೇವಲ ₹499 3 ಮಂತ್ಸ್ ಮ್ಯಾಥಮೆಟಿಕ್ಸನ್ನು ಕಲೀಲಿಕ್ಕೆ ಅವಕಾಶ ಸಿಗುತ್ತೆ. ಒಂದು ಕೋರ್ಸ್ ಇದೆ, ರೆಕಾರ್ಡೆಡ್ ಕ್ಲಾಸಸ್ ನಿಮಗೆ ಆಲ್ರೆಡಿ ಸಿಗುತ್ತೆ. ವಾಟ್ಸಪ್ ಗ್ರೂಪ್ ಕೂಡ ನಿಮಗೆ ಮಾಡಿ ಅದರಲ್ಲಿ ಕೂಡ ಕಾಂಟ್ಯಾಕ್ಟನ್ನು ನಿಮ್ಗೆ ಮಾಡ್ತೇವೆ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಾರಿಫಿಕೇಷನನ್ನು ಕೊಡುವಂಥ ಪ್ರಯತ್ನ ಅಲ್ಲಿ ಮಾಡ್ತೀವಿ. ಸೊ ಇಂಟ್ರೆಸ್ಟ್ ಇರೋರು ಮ್ಯಾಥಮೆಟಿಕ್ಸ್ಗೆ ಜಾಯ್ನ್ ಆಗ್ಬೋದು. ಸೊ ಅದು ನಿಮಗೆ GPSTR ಮತ್ತು PSTRಗೂ ಕೂಡ ಹೆಲ್ಪ್ ಆಗುತ್ತೆ. ನೆನಪಿರಲಿ. ಧನ್ಯವಾದಗಳು.